ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾಯ್ ಬಾಯ್ ರಂಜಿತ್. ನಾನು ಇವತ್ತು ಗಾಡಿ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಯಾವ ಗಾಡಿ ಅಂತ ಹೇಳಿದ್ರೆ, ಯಾವ ಗಾಡಿ ಇದು? ಹಿಮಾಲಯನ್ 411. ಸಖತ್ತಾಗಿದೆ, ಫುಲ್ ಮಾಡಿಫೈ ಮಾಡಿಸಿದ್ದಾನೆ. ನೋಡ್ಬೋದು ನೀವು. ಇವನೇ ಓನರು ಗಾಡಿಗೆ. ಇದು ಕ್ರ್ಯಾಶ್ ಗಾರ್ಡ್ ಇದೇನು? ನಕಲ್ ಗಾರ್ಡ್, ಕ್ರ್ಯಾಶ್ ಗಾರ್ಡ್? ಇದು ನಕಲ್ ಗಾರ್ಡ್, ರೈನಾಕ್ಸ್ ಲಕಲ್ ಗಾರ್ಡ್ ಹಾಕ್ಸಿದಾನೆ. ಮತ್ತೆ ಹೈ ಬೀಮ್ ಬರೋದಕ್ಕೆ ಯಾವ ಕಂಪ್ನಿದು ಇದು? ಯಾವ್ದೋ ಮರ್ತೋಗ್ಬಿಟ್ಟಿದ್ದಾನೆ. ಬಟ್ ತುಂಬಾ ಚೆನ್ನಾಗಿದೆ. ಇಲ್ಲಿ ನಿಮ್ಗೆ ಲಾಂಗ್ ರೈಡ್ ಹೋಗ್ಬೇಕಂದ್ರೆ ಪೆಟ್ರೋಲ್ದು ಕ್ಯಾನ್ ಹಾಕೊಂತೀರಿ ನೋಡಿ, ಆ ತರ. ಇದು ಗಾಡಿ ಬಿದ್ರು ಕೂಡ ಗಾಡಿಗೆ ಏಟ್ ಆಗ್ಬಿಡ್ತು ಅಂತ ಈ ತರ ಎಕ್ಸ್ಚೇಂಜ್ ಹಾಕೊಂಡಿದ್ದಾನೆ. ಕ್ರ್ಯಾಶ್ ಗಾರ್ಡ್. ಇಲ್ಲೂ ಕೂಡ ಬ್ಯಾಗ್ ಬರುತ್ತಂತೆ, ಪ್ಯಾನಲ್ಸ್ ಬರುತ್ತಂತೆ. ಬಟ್ ಈ ಟಾಪ್ ಬಾಕ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಿಂದ್ಗಡೆ ಹೆಲ್ಮೆಟ್ ಇಟ್ಕೊಬೋದು, ಬ್ಯಾಗ್ ಇಟ್ಕೊಬೋದು, ರೈನ್ ಕೋಟ್ ಸಖತ್ತಾಗಿರುತ್ತೆ. ಗಾಡಿ ಒಂಥರ ಮಸ್ತ್ ಆಗಿದೆ ಗಾಡಿ. ಲೈಟ್ ಲಿಂಕ್ ಲೈಟ್ ಹಾಕ್ಸ್ಬಿಟ್ಟವ್ರೆ, ಫ್ಲಾಶಸ್ ಸಖತ್ತಾಗಿದೆ ನೋಡಿ. ಗಾಡಿ ಈ ಕಡೆ ಈ ಅಂಕಲ್ನಿಂದ ಗಾಡಿ ಬೇರೆ ಓಡಿಸ್ತಾ ಇದ್ರೆ ಮಜಾ ಬರುತ್ತೆ. ಗಾಡಿ ಸೈಕ್ ಆಗಿದೆ ಗಾಡಿ. ಎಷ್ಟಾಯ್ತಪ್ಪ ಇದು ಗಾಡಿ? ಯಾವಾಗ ತಗೊಂಡಿದ್ ನೀನು? ಗಾಡಿ ಆನ್ ರೋಡ್ ಪ್ರೈಸ್ ಬಂದು 2023 ಅಲ್ಲಿ ತಗೊಂಡಾಗ 2,20,000 ಇತ್ತು. ಆಮೇಲೆ ಟ್ಯಾಕ್ಸ್ ಡ್ಯೂಟಿ ಅದು ಇದು ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು 3,15,000 ಏನೋ ಆಯ್ತು ಗಾಡಿ. ಅದು ಬಿಟ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೇನೆಲ್ಲ ಹಾಕ್ಸಿದೀನಿ. ಬೇಡ, ನಿನಗೆ ಈ ಗಾಡಿ ಓಕೆನಾ? ನೀನ್ ಕೊಟ್ಟಿದ್ದ ಪ್ರೈಸ್ಗೆ ವ್ಯಾಲ್ಯೂನಾ? ಅದಕ್ಕಿಂತ ಹೆಚ್ಚಿದು ನೋಡಿ. ಒಂದು ಕಾರ್ ಬರುತ್ತೆ, ಅವ್ನು ಕೊಟ್ಟಿರೋ ಪ್ರೈಸ್ಗೆ ಒಂದು ಕಾರ್ ಬರುತ್ತೆ. ಆಕ್ಚುಲಿ ಒಂದು ಕಾರ್ ಬರುತ್ತೆ, ಮಿನಿ ಯಾವ್ದಾದ್ರು ಮಿನಿ ಕಾರ್, ಯಾವ್ದಾದ್ರು ಮಾರುತಿ ಯಾವ್ದೋ ಕಾರ್ ಬರುತ್ತೆ. ಬಟ್ ಬೈಕ್ ಲವರ್ಸ್ ಅಂದ್ರೆ ನೋಡಿ ಹಿಂಗಿರ್ತಾರೆ. ಅವ್ರ ಕಾರ್ ಹೊಚ್ಚಿರಲ್ಲ, ಬೈಕ್ ಹೊಚ್ಚಿರುತ್ತೆ. ಸಕ್ಕತ್ತಾಗಿ ಬಂದಿತ್ತು ಗಾಡಿ ಅಂತೂ. ಪ್ರೈಸಿಗೆ ವ್ಯಾಲ್ಯೂ ಮತ್ತೆ ಕಂಫರ್ಟು. ಗಾಡಿ ಮಾರಿರೋದು ಅದಕ್ಕೆ, ಗಾಡಿ ಓಡಿಸೋದಕ್ಕೆ ಮಾಡಿರೋದು ಗಾಡಿ. ಆ ತರ ಅನ್ಸುತ್ತೆ ಈ ಗಾಡಿ ತಗೊಂಡ್ರೆ. ಗಾಡಿ ಎಷ್ಟು ಸ್ಪೀಡಾಗಿ ಹೋಗ್ಬೋದು? ಸ್ಪೀಡ್ ಅಂತ ಹೇಳಲ್ಲ, ನಿನಗೆ ಆ ಫೀಲ್ ತೋರಿಸ್ತೀನಿ ಬೇಕಿದ್ರೆ. ಈ ಗಾಡಿ ಸ್ಪೀಡ್ಗೆಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡಿರೋದು. ಓಕೆ. ಇದು ಮ್ಯಾಕ್ಸಿಮಮ್ ನಾನ್ ನೋಡ್ಸಿರೋ ಪ್ರಕಾರ 1:45 ಚಚ್ಚಿದೀನಿ ಆಲ್ಮೋಸ್ಟ್. ಬಟ್ ಮಿನಿಮಮ್ ಸ್ಪೀಡ್ ನೀನು ಸಿಟಿದಲ್ಲಿ ಓಡಿಸಿದ್ರು ನಿನಗೆ ಎಷ್ಟು ಬೆಸ್ಟ್ ಆಗಿ ಇಂಟ್ರೆಸ್ಟ್ ತೋರ್ಸೋದು ಅಂದ್ರೆ ಗಾಡಿ ಮೇಲೆ ನೀನ್ ಲವ್ ಮಾಡ್ಬಿಡ್ತೀಯ ಗಾಡಿನ. ಆ ತರ ಇರುತ್ತೆ. ಟ್ರೈ ಮಾಡ್ಬೇಕು. ಟ್ರೈ ಮಾಡೋಣ, ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಹೋಗೋಣ. ಓಕೆ ನಡಿ. ರೋಡ್ ಹೇಳು ನಂಗೆ ಮೊದಲು. ರೋಡ್ ಹೇಳು. ನಡಿ ನಡಿ ಹಿಂಗೆ. ಸೊ ಈಗ ಹಿಮಾಲಯಲ್ಲಿ ಹೋಗ್ತಾ ಇದೀರಿ, ನೋಡ ಯಾವ ತರ ಫೀಲ್ ಕೊಡುತ್ತೆ ಅಂತ. ಆದ್ರೆ ತುಂಬಾ ಚೆನ್ನಾಗಿದೆ, ಒಂಥರ ಕಂಫರ್ಟ್ ಆಗಿದೆ. ಟಾಪ್ ಬಾಕ್ಸ್ ಹಾಕಿದ್ದಾನಲ್ವಾ, ಟಾಪ್ ಬಾಕ್ಸ್ ಇಲ್ಲಿ ಮೀಟ್ರಪ್ಪ ಐತೆ. ಹಿಂಗೆ ರೈಟ್ ಹೋಗಿ ಲೆಫ್ಟ್ ಹೋಗಿ ಸೀದಾ ಮೇಲೆ ತಗದಾಗ್ತಾ ಇದೆ. ಬಟ್ ಏನಂದ್ರೆ ಟಾಪ್ ಬಾಕ್ಸ್ ಇರೋದ್ರಿಂದ ಹಿಂದೆ ಯಾರೇ ಕುತ್ಕೊಂಡ್ರೆ ಒಂಥರ ಕಾರಲ್ಲಿ ಕುತ್ಕೊಂಡಿರೋ ಫೀಲ್ ಕೊಡುತ್ತೆ ನಮ್ಗೆ. ತೆಂಗಿಸ್ತಾ ಇದ್ದ ಪರವಾಗಿಲ್ಲ. ಇನ್ನೊಂದ್ಸಲಿ ಕೂರಲ್ಲ, ಆಮೇಲೆ ಹಿಂಗೆಲ್ಲ ಹೊಡಿಸ್ಬೇಕು. ನಿಧಾನಕ್ಕೆ ಹೋಗೋದು ಹೆಂಗಿತ್ತು? ಚೆನ್ನಾಗಿತ್ತು. ಬಾ ಸುಸ್ತಾಗೈತೆ ನನಗೆ. ಸ್ಪೀಡು ಪಿಕಪ್ ಹಂಗಿದೆ ಗಾಡಿದು, ಸಖತ್ತಾಗಿದೆ. ನಾಯಿ ಚೇಸ್ತಂಗೆ ತೆಚ್ಬಿಟ್ರೆ ಒಳಗಡೆ ಬ್ಲಾಕ್ ಕಾರ್ ಹೋಗ್ತಾ ಇದೆ. ಹೊರಗಡೆ ಹೋಗಿ ನಾವು ಇವಾಗ ಶಿರ್ಕೆ ಸರ್ಕಲ್ ಹತ್ರ ಇದ್ದೀರಿ. ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ. ಹೋಗ್ಬೋದು. ಆ ಕಡೆ ನೋಡ್ಕೊ, ಆಟೋಗಳು ಬರ್ತಾ ಇರ್ತಾರೆ. ಲೆಫ್ಟ್ ನೋಡು, ಹುಡುಗಿ ನಿಂತಿದ್ದಾಳೆ. ನೋಡೋದು ಸ್ಪೀಡ್ ಆಗೋಯ್ತಾನೆ. ಆಮೇಲೆ ಕಟ್ ಹೊಡೆಯೋದು ಮಿಸ್ ಆಗ್ಬಿಟ್ಟಿದೆ. ನೋಡಿ, ಆಂಜನೇಯ ಟೆಂಪಲ್ ತೋರಿಸ್ತೀನಿ. ಅಲ್ಲಿ ಸಖತ್ತಾಗಿದೆ ಒಂದು ಆಂಜನೇಯ ಟೆಂಪಲ್.
ಇಲ್ಲೊಂದು ಆಂಜನೇಯ ಟೆಂಪಲ್ ಇದೆ, ತುಂಬಾ ಚೆನ್ನಾಗಿದೆ. ನಮ್ಮ ಬಾಸ್ ಆಂಜನೇಯ. ಬಾಸ್ ನೋಡಿ ಇಲ್ಲಿದ್ದಾರೆ. ನೋಡ್ತೀರಾ ಕ್ಯಾಮ್ರಾ ನೋಡ್ಬೇಡ ಹಂಗೆ. ಗಾಡಿ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪ್ಲೋರ್ ಹೋಗ್ಬೋದು. ನಾನು ಆವರೇಜ್ ಆಗಿ ನನ್ಗೆ ಟ್ರಾವೆಲಿಂಗ್ ಮಾಡಕ್ಕೆ ಎಷ್ಟ್ ಬೇಕೋ ಅಷ್ಟ್ ಮಾಡಿಸ್ಕೊಂಡಿದ್ದೆ ಮಾಡಿಫಿಕೇಶನ್. ಓಕೆ. ಇನ್ನು ಇದು ಪರ್ಫಾರ್ಮೆನ್ಸ್ ಎಲ್ಲ ನೀನು ಚೇಂಜ್ ಮಾಡ್ಬೇಕು, ಇದು ಸ್ಪೀಡ್ ಹೋಗ್ಬೇಕು, ಸೌಂಡ್ ಬೇರೆ ತರಬೇಕು ಅಂತ ನಿನ್ಗೆ ಅದಕ್ಕೆ ಅಂತ ಅಪ್ರಾಪ್ರಿಯೇಟ್ ಸಿಸ್ಟಮ್ಸ್ ಇರುತ್ತೆ. ಸೊ ನೀನು ಅದೆಲ್ಲ ಹಾಕಿಸ್ಕೊಂಡ್ರೆ ಗಾಡಿ ಅಂತೂ ನೀನ್ ಕೇಳಲೇ ಬೇಡ. ನೆಕ್ಸ್ಟ್ ಲೆವೆಲ್ ಅಂದ್ರೆ ಮ್ಯಾಚ್ ಮಾಡಕ್ ಆಗಲ್ಲ, ಆ ತರ ಇರುತ್ತೆ ಗಾಡಿ. ಗಾಡಿ ಹುಚ್ಚಾದ್ರೆ ನೋಡಿ, ಬಾಯ್ಸಿಗೆ ಅದಕ್ಕೆ ಗಾಡಿ ತುಂಬಾ ಹುಚ್ಚಾಗತ್ತೆ, ಕಾರ್ಗಿಂತ ಬೈಕ್ ಹುಚ್ಚಾಗತ್ತೆ. ಹೀಗೆ ಏನೇ ಹೇಳಿ ಗಾಡಿ ಕ್ರೇಜ್ ಯಾಕೆ ತಗೋತಾರೆ ಅಂತ, ಒಳಗಡೆ ಗಾಡಿ ಕುತ್ಕೊಂಡು ಓಡಿಸಿದವ್ರಿಗೆ ಆ ಫೀಲ್ ಗೊತ್ತು. ಕೋಟಿ ಕೊಟ್ರೆ ಆ ಫೀಲ್ ಸಿಗಲ್ಲ. ಅದಕ್ಕೆ ಹಿಮಾಲಯ ತಗೋಬೇಕು. ಕೋಟಿ ಬೇರೆ ಗಾಡಿ ತಗೊಂಡು ಹಿಮಾಲಯ 450 ತಗೊಂಡ್ರೆ ನಿಮ್ಗೆ ಆ ಫೀಲ್ ಸಿಗುತ್ತೆ. ಡಿಸ್ಕಂಟಿನ್ಯೂ ಆಗಿತ್ತು. ಬೇರೆ ಬಿಟ್ಟಿದ್ದಾರೆ 440. ಅದು ಆಕ್ಚುಯಲ್ 450 ಬಿಟ್ಟಿದಾರಲ್ಲ, ಅದಲ್ಲ ಸೇಮ್ ಇದೇ ತರ ಬಿಟ್ಟಿದ್ದಾರೆ. ಅದು 440 ಏನೋ ಆಕ್ಚುಲಿ. BS6 ತರ BS6 ಈ ತರ ಕೊಡೋ ಫೀಲು ಇವಾಗ ಬರ್ತಾರ ಗಾಡಿ ಕೊಡಲ್ಲ. ಪರ್ಫಾರ್ಮೆನ್ಸ್ ಏನೇ ಬೇಕಂದ್ರೆ ಇದೇ ಲಾಸ್ಟ್ ಮಾಸ್ಟರ್ ಪೀಸ್ ಮಾಡಿರೋದು ರಾಯಲ್ ಎನ್ಫೀಲ್ಡ್. ನೋಡಿ ಕರೆಕ್ಟ್ ಹೊರಗಡೆ ಹೊಸ ಬಂದಿದೆಯಲ್ಲ, ಅದು ಚೆನ್ನಾಗಿಲ್ಲ ಅಷ್ಟೊಂದು. ಇದರಲ್ಲಿ ಇದು ಒಂಥರ ಮಸ್ತ್. ನಾನು ಓಡಿಸಿದ್ದು ಖುಷಿ ಆಗ್ತದೆ. ಸೂಪರ್. ಇರೋ ನಾನು ಮೊಬೈಲ್ ಹಾಕೋತಿದ್ರು. ಬಾಯ್ 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 ಬಾಯ್. ಸರಿ ನಾಳೆ ಓಕೆ ಬಾಯ್. ನೋಡ್ಬೋದು ಸೂರಜ್. ಇದು ಯಾವ್ದಿದು? ಇದು ಗೋಪ್ರೋ ಹೀರೋ 12. ಗೋಪ್ರೋ ಹೀರೋ 12 ಅಂತೆ. ನೋಡಿ ಹೆಂಗ್ ಕಾಣಿಸ್ತಾವನೆ. ಗೋಪ್ರೋ ಹೀರೋ 12 ತಗೊಂಡ್ಬಿಟ್ಟವನೆ. ಅದ್ಯಾವ್ದು ಇನ್ನೊಂದು ತೋರಿಸ್ತದ ಇನ್ಸ್ಟಾ 360. ಅದನ್ನೇ ತೋರಿಸ್ಬಿಡು ನಮ್ಮ ಬ್ಲಾಗರ್ಸ್ಗೆ. ಏನು ಟ್ರೈನ್ ಬರ್ತಾ ಇದೆ. ಇನ್ನೇನ್ ಬರುತ್ತೆ? ಇನ್ಸ್ಟಾ 360. ಇದು ಇನ್ಸ್ಟಾ 360 ಅಂತೆ. ಸಖತ್ತಾಗಿದೆ, ಮಸ್ತಾಗಿದೆ. ಫುಲ್ ಬ್ಲಾಗಿಂಗ್ ಮಾಡ್ಕೊಂಡ್ಬಿಟ್ಟವನೆ. ಸಖತ್ತಾಗಿದೆ. ಗುರುಗಳು ಇವರಿಂದಾನೆ ಕಲ್ತು. ಬಾಕ್ಸ್ ನೋಡಿ, ಟಾಪ್ ಬಾಕ್ಸ್ 13,000 rupees. ಬಾಕ್ಸ್ ಬಂದಿ 9,900 999. ಇಲ್ಲಿ ಇದ್ರ ಪ್ಲೇಟ್ಸ್ ಎಲ್ಲ ಬರುತ್ತೆ. ಇದೇ ಒಂದು 1,500-2,000 ಹಂಗಾಗತ್ತೆ. ಸೊ ಟೋಟಲ್ ಕಾಸ್ಟ್ ಬಂದು ಒಂದು ಎಷ್ಟು ಲೀಟ್ರು? ಇದು ಗೊತ್ತಿಲ್ವೇ. ಒಂದ್ ಫುಲ್ ಈ ಹೆಲ್ಮೆಟ್ ಹೋಗುತ್ತೆ. ಒಂದು ಹೆಲ್ಮೆಟ್ ಫುಲ್ ಆಗ್ತೈತೆ. ಗಾಡಿನ ಫುಲ್ ಮಾಡಿಫೈ ಮಾಡಿಸ್ಬಿಟ್ಟವನೆ. ಮೊನ್ನೆ ಬೇರೆ ಇದು ಹಾಕ್ಸ್ದ, ಜಾಸ್ತಿ ಕಾಸ್ಟ್ಲಿ ಆಯ್ತಿದ್ದು. ಮೊನ್ನೆ ಬೇಡ ಅಂದೆ ನಾನು, ಆದ್ರೂ ಜಾಸ್ತಿ ಕಾಸ್ಟ್ಲಿ ಆಗೈತೆ ಹಾಕ್ಸೋನೆ. ಚೆನ್ನಾಗಿದೆ. ತಿರುಗಿ ಕಡೆ ಸಾಕಾಗೈತೆ.